ನೆಹರು ಅವರು ಮಾಡಿದ್ದನ್ನು ಸುಳ್ಳು ಅಲ್ಲ. ಮಿಕ್ಸ್ಡ್ ಎಕಾನಮಿ ಅದರ ಸಂಕೇತ. ಹಳ್ಳಿಗಳಿಗೆ ಯಾಕೆ ಆದ್ಯತೆ ಕೊಡಲಿಲ್ಲ? ಸ್ವಲ್ಪ ಕೊಟ್ಟರು ಅಷ್ಟು ಹೇಳುವಲ್ಲಿ. ಹಳ್ಳಿಗಳಿಗೆ ಆದ್ಯತೆ ಕೊಟ್ಟಿದ್ರೆ ಇವತ್ತು ಈ ದಿಲ್ಲಿ, ಬಾಂಬೆ, ಬೆಂಗಳೂರು, ಕೋಲ್ಕತ್ತಾ, ಲಖನೌ ಇಂಥ ದೊಡ್ಡ ದೊಡ್ಡ ಮದ್ರಾಸ್ ದೊಡ್ಡ ದೊಡ್ಡ ಸಿಟಿಗಳು ಬೆಳೀತಾನೆ ಇರಲಿಲ್ಲ. ಇವತ್ತು ಇಡೀ ದೇಶ ತುಂಬ ಜನ ತಮ್ಮ ಉದ್ಯೋಗ ತಮ್ಮ ಹಳ್ಳಿಗಳಲ್ಲಿ ಮಾಡ್ಕೊಂಡು ಚೆನ್ನಾಗಿರ್ತಿದ್ರು. ಅದು ದೊಡ್ಡ ಕೊಲೆಗಾರ ಇವರು ಕಾಂಗ್ರೆಸ್ಸಿಗರು. ಇದನ್ನು ಅಲ್ಲಗಳಿಲಿಕ್ಕೆ ಆಗೋದಿಲ್ಲ. ಕಾಂಗ್ರೆಸ್ಸಿಗರು ಇನ್ನೊಬ್ಬರು ಆರೋಪ ಮಾಡೋದು ಮೊದಲು ತಮ್ಮ ಬಗ್ಗೆ ತಾವು ವಿಚಾರ ವಿಮರ್ಶೆ ಮಾಡ್ಕೋಬೇಕಾಗಿದೆ. ಹಾಗೆ ತಿಳ್ಕೊಂಡು ಇವತ್ತು BJP, RSS, ಹಿಂದೂ ಮಹಾಸಭಾ ಇವರು ಗಾಂಧೀಜಿ ಕೊಲೆ ಬಗ್ಗೆ ಸಂತೋಷ ಪಟ್ಟಿಲ್ಲ ಅಂತಲ್ಲ, ಇವರು ಸ್ವೀಟ್ ಹಂಚಿಲ್ಲ ಅಂತಲ್ಲ, ಮತ್ತು ಕೊಲ್ಲು ವಿಚಾರ ಮಾಡುತ್ತಾ ಇದ್ದು ಸುಳ್ಳೇನಲ್ಲ. ಗಾಂಧೀಜಿಯವರು ಹಿಂದೂವಾದಿಗಳು ಅಂತ ಒಪ್ಕೊಳ್ತಾ ಒಳಗೆ ಅದ್ರ ವಿರೋಧ ಮಾಡಿದ್ದು ಕೆಲವೊಮ್ಮೆ ಸ್ಪಷ್ಟವಾಗಿದ್ದು ಗೋಡ್ಸೆ ಅಂತಲೇ ನಮ್ಗೆ ಗೊತ್ತಿದ್ದ ವಿಷಯ ಇದು. ಹಿಂದೂ ಮಹಾಸಭಾ ಇರಲಿ, RSS ಇರಲಿ, ಯಾವುದೇ ಸಂಘ ಪರಿವಾರ ಇರಲಿ, ಎಲ್ಲರೂ ಗಾಂಧೀಜಿಯವ್ರನ್ನ ಇವತ್ತು ಸಹ ವಿರೋಧ ಮಾಡೋದನ್ನು ಇವತ್ತಿಗೂ ನಾವು ವಾಟ್ಸಪ್ಗಳಲ್ಲಿ ಅವ್ರ ಬಗ್ಗೆ ಕೀಳಾಗಿ ಬರೆಯೋದನ್ನು ಮಾತಾಡೋದು ನಾವು ನೋಡಿದರೆ ಹೇಸಿಗೆ ಅನಿಸ್ತದೆ ಇವ್ರ ಬಗ್ಗೆ. ಆ ಮಾತು ಬೇರೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಅವರಷ್ಟೇ ಕೊಲೆಗಾರಲ್ಲ, ಸ್ವತಃ ನೀವು ಕೊಲೆಗಾರರು. ಡೈರೆಕ್ಟರ್ ಪ್ರಿನ್ಸಿಪಲ್ಸ್ ಒಳಗೆ ಇವ್ರು ಸಿದ್ಧಾಂತಗಳ ಒಳಗೆ ಹಾಕಿ ಅದನ್ನು ದೂರ ಸಳಿಸಿದ್ದು ಮೊದಲೇ ಕೊಲೆ ಅದು. ಆವತ್ತೇನಾದರೂ ಗಾಂಧೀಜಿಯವ್ರ ವಿಚಾರಧಾರೆ ನೆಲೆಗಟ್ಟಿನಲ್ಲೇ ಅವುಗಳನ್ನು ಹಕ್ಕು ಮತ್ತು ಕರ್ತವ್ಯಗಳಲ್ಲಿ ಹಾಕಿಬಿಟ್ಟಿದ್ರೆ ನಿಶ್ಚಿತವಾಗಿ ಇವತ್ತು ಏನಪ್ಪ ಅಂದ್ರೆ ಹಳ್ಳಿಗಳು ಬೆಳೀತಾ ಇದ್ದು ಮತ್ತು ಡಿಸೆಂಟ್ರಲೈಸ್ ಪವರ್ ಆಗ್ತಿತ್ತು, ಡಿಸೆಂಟ್ರಲೈಸ್ ಆಫ್ ದ ಎಕಾನಮಿನೂ ಆಗ್ತಿತ್ತು, ಎಕಾನಮಿಕ್ಸೂ ಡಿಸೆಂಟ್ರಲೈಸ್ ಆಗ್ತಿತ್ತು, ಪ್ರತಿಯೊಂದು ಹಳ್ಳಿಗೆ ಹೋಗ್ತಿತ್ತು. ಪ್ರತಿಯೊಂದು ಹಳ್ಳಿನೂ ಇವತ್ತು ಎಣ್ಣೆ ಕೇಂದ್ರ ಆಗಿರ್ತಿತ್ತು, ಬಟ್ಟೆ ಕೇಂದ್ರ ಆಗಿರ್ತಾ ಇತ್ತು, ಆಹಾರ ಕೇಂದ್ರ ಅಂತ ಇದ್ದದ ಇನ್ನೂ ಆಗ್ತಿತ್ತು. ಅವ್ರಿಗೆ ಮಾರ್ಕೆಟು ನೀವು ಮಾಡಿ ಕೊಟ್ಟಿಲ್ಲ ಕಾಂಗ್ರೆಸ್ಸಿಗರು. ಮೊದಲು ಹಳ್ಳಿಗಳಿಗೆ ಮಾರ್ಕೆಟ್ ಮಾಡಿ ಕೊಟ್ಟಿಲ್ಲ. ಅಲ್ಲಿ APMC ತಂದು ಎಲ್ಲೆಲ್ಲೂ ಏನೋ ಮಾಡಿದ್ರಿ. ಅದು ಯಾರೋ ಒಬ್ಬರು ರಾಮ್ ಅಂತ ಬರ್ತಾರೆ, ಆ ಒಬ್ಬ